ಸಾರು ಮಾಡ್ಬೇಕಂತ. ಹೆಂಗೆ ಮಾಡ್ಬೇಕಿಲ್ಲ ಸಾರು ನಾನು? ಅಮ್ಮ ಏನ ಅದು ಅಮ್ಮ, ಸಾರು ಮಾಡ್ಬೇಕಂತ ಇವ್ರು ಅಂದರು. ನನಗೆ ಹೆಂಗೆ ಮಾಡೋದಂತೆ ಅಷ್ಟು ಗೊತ್ತಿಲ್ಲ. ಒಂಚೂರು ಸಾರು ಹೆಂಗೆ ಮಾಡ್ತಾರ ಚಲೋ ತಂಗೆ ಇಲ್ಲೇ ನಿಂತು ಹೇಳ್ಕೊಡ್ತೀರಾ? ನೀವು ಹೇಳ್ರಿ, ಬರೀ ನಾನೇ ಮಾಡ್ತೀನಿ. ನೀವೇನು ಮಾಡಿ ತ್ರಾಸ ತಗೋಬೇಡ್ರಿ. ನೋಡುವ, ಮೊದಲ ನನ್ನ ಮನಸ್ಸು ನೊಂದು ಬೆಂದು ಸಾಕಾಗೈತಿ. ನನ್ನ ಕಣ್ಣೀರ ನಾನು ಕುಡಿಯಾಕತ್ತನಿ, ಹಂಗಾಗೈತಿ. ಕಣ್ಣ ನೀರು ಕಪಾಳಕ್ಕೆ ಬಂದೈತಿ. ಇನ್ನು ನನ್ನ ಜೀವ ತಿನ್ಬೇಡವಾ? ಸಾರು ಹೆಂಗೆ ಮಾಡ್ತಾರ, ಅನ್ನ ಹೆಂಗೆ ಮಾಡ್ತಾರ ಅಂತೇಳಿ ಊಟ ಮಾಡಿ ಸಂಭ್ರಮ ಪಡು. ಇದ್ರಾಗ ನಾ ಇಲ್ಲ. ಏನೋ ಒಂದು ತಂಗಳದ ಬಿಸಿ ಅದ ಎಂತದ ಒಂದು ಕೊಡು, ತಿಂತೀನಿ. ಹಂಗಂತೇಳಿ ನನಗೆ ಅದು ಹೆಂಗೆ ಮಾಡ್ಬೇಕು ಇದು ಹೆಂಗೆ ಮಾಡ್ಬೇಕಂತೇಳಿ ಕೇಳಬೇಡವ. ನನಗೆ ಹೇಳುವಷ್ಟು ಸಂಯಮ ಇಲ್ಲ. ಯಾಕಮ್ಮ ಅಷ್ಟೊಂದು ಬೇಜಾರು ಮಾಡ್ಕೊಳಕತ್ತೀರಲ್ಲ? ಮತ್ತಿನೇನು ಬಿಡ ಯವ್ವ, ನಿನಗೆ ನಿನ್ನೆ ಹೇಳೇನು ನಾನು. ಒಂದಿಟ್ಟು ನಿಮ್ಮ ತಂಗಿನ ಮನೆ ಸೇರಿಸ್ಕೊಡ್ರಿ ಅಂತ ಹೇಳು ನಿನ್ನ ಗಂಡಗ ಅಂತೇಳಿ. ಈ ಹೊತ್ತಿನ ಮಟ್ಟ ಎಲ್ಲ ಉಸಿರು ತೆಗ್ದೇನು ನೀನು? ಒಟ್ಟ ಅತ್ತಿ ಏನಾರ ಕೊರಗಲಿ, ಬೇಕಾದ್ ಮಾಡ್ಕೊಲಿ, ನಿನ್ನ ಗಂಡನ ಕೊಟ್ಟು ಖುಷಿಯಾಗಿರ್ಬೇಕಟ್ಟ, ಹೌದಲ್ಲ? ಅಮ್ಮ ಹಂಗೆ ಯಾಕೆ ಮಾತಾಡ್ತೀರಿ? ನೀವು ಹಿಂಗೆ ಮಾತಾಡಿದ್ರೆ ನನಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗಂಗಿಲ್ಲ. ಅಲ್ಲಮ್ಮ, ನನ್ನ ಮಾತು ಇವ್ರು ಕೇಳ್ತಾರ ಅಂತ. ಕೇಳ್ತಾನ? ಯಾಕೆ ಕೇಳಂಗಿಲ್ಲ? ಹೆಂಡತಿ ಮಾತು ಗಂಡು ಕೇಳುದಿಲ್ಲನು? ಒಂದ ಮಾತು ಹೇಳಿ ನೋಡು. ಅನೋ ಬಂದ ಸಾರ್ ಬೇಕಾರೆ ನಾ ಏನಾರ ಒಂದು ಹೇಳ್ಕೊಡ್ತೇನೆ ತಗೋ. ಒಟ್ಟಿಗೆ ನನ್ನ ಮಗಳನ್ನ ಮನೆ ಸೇರಿಸ್ಕೊಂತ ಹೇಳು. ಮೆಲ್ಲಕಲ್ಲ ಏನಿನ ಬಂದ್ ಹಾದ್ ಕಾಸ್ಲೆ ಮೇಲ್ಕಂತಿಯಲ್ ಬೇ. ಅದು ಅಡಿಗೆ ಮಾಡೋದು ಹೆಂಗಂತ ಕೇಳಾತಿದ್ಲ, ಹೇಳ್ಕೊಡಕ್ ಹೊಂಟಿದ್ದೆ ಅಷ್ಟ, ಮತ್ತೇನಿಲ್ಲ. ಬ್ಯಾಸರ ಒಂದಾಗಿತ್ತು. ನೀ ಏನೋ ಸಾರು ಮಾಡಂದಿ ಅಂತಲ್ಲ, ಆದ್ರೂ ಹೋಲ್ ನನಗೂ ಬ್ಯಾಸರ ಆಗಿತ್ತು, ಹೇಳ್ಕೊಡ್ತೇನೆ ಅಂದೆ. ಇರ್ಲಿ ಬಿಡ್ರಿ, ನಾನು ಮಾಡ್ತೇನೆ ಬಂದಂಗ ಅಂದ್ಲ. ಆತ್ ತಗೋರ, ನೀನು ಹೆಂಗೆ ಬೇಕಂಗೆ ಮಾಡಂತ ಬಂದೆ ಸುಮ್ಮನೆ. ಆತು ರೀ ಬಂದ್ರನ? ಏನ ಮೇಡಮ್ ಅವರಿಗೆ ಅಡಿಗೆ ಮನಿ ನೋಡಿ ಏನ್ ಮಾಡ್ಬೇಕಂತೇಳಿ ಗೊತ್ತಾಗೋಲ್ತನ ಹೆಂಗ? ಅದಕ್ಕೆ ಹೇಳೋದು, ಅಡ್ಗಿ ಮದ್ವಿಗಿಂತ ಮುಂಚೆ ಕಲಿಬೇಕಂತೇಳಿ. ಈಗ ನೋಡು, ಗಂಡಗ್ ರುಚಿಯಾಗಿ ಮಾಡಿ ಹಾಕೋ ಟೈಮ್ನಾಗ ಅಡ್ಗಿ ಕಲ್ಕೋ ಅಂತ ಕುಂತಿ. ಅದು ಅಲ್ದ ಸಾರ್ ನೀನ ಮಾಡಕ್ ಹೊಂಟಿಯನ. ಯಾಕೆ ಸುಮ್ಮನೆ ಸಾಮಾನು ಹಾಳು ಮಾಡ್ತಿ? ನಮ್ಮ ಅವ್ನ ಕೇಳಿ ಮಾಡು ಹೆಂಗೆ ಮಾಡ್ಬೇಕು ಏನಂತೇಳಿ ಹೇಳ್ಕೊಡ್ತಾಳ. ಏನ ಇಲ್ಲಾಂದ್ರೆ ಯೂಟ್ಯೂಬ್ ಅದಾವಲ್ಲ, ಬೇಕಾದಷ್ಟು ಯೂಟ್ಯೂಬ್ ಅದಾವ. ಅಯ್ಯೋ, ಒಂದು ಸಾಂಬಾರ್ ರೆಸಿಪಿ ಅಂತ ತೆಗೆದ್ರೆ 108 ಬರ್ತಾವ. ಏನು ಅದ್ರ ಒಂದು ಯಾವ್ದಾರ ಚಲೋದೊಂದು ಬೇಳೆ ಸಾರಿ ನೋಡಿ ಮಾಡು. ಸರಿ ಆಯ್ತು, ಮಾಡ್ತೀನಿ. ಕೈ ಬಿಡ್ರಿ, ಅತ್ತಿಯವ್ರು ಬರ್ತಾರ. ನಮ್ಮವ್ಗ ಬೇಜಾರಾಗಿತ್ತಂತ. ಆಕಿ ಈಗ ಕ್ವಾಣಿಗೆ ಹೋದ್ಲು, ರಾಮ ಕೃಷ್ಣ ಅನ್ಕೋಂತ, ಶಿವ ಅನ್ಕೊಂತ. ಆಕಿಗೆ ಬರ್ತಾಳ ಒಮ್ಮಿಂದೊಮ್ಮಕ್ಕ. ಆಕೆ ಏನು ಬರುದಿಲ್ಲ ಏನ. ಆಮೇಲೆ ನಮ್ಮವ್ಗ ಬಂದ್ರು ನೋಡಿದ್ರು ಏನು ಗೊತ್ತಾಕೈತಿ. ರೀ, ನಿಮ್ಮ ಹತ್ರ ಒಂದು ವಿಚಾರ ಮಾತಾಡ್ಬೇಕಿತ್ತು. ಅದು 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 ನಿಮ್ಮ ತಂಗಿಗೆ ಒಂದು ಫೋನ್ ಮಾಡ್ರಿ. ಹೋಗ್ಲಿ, ತವ್ರ ಮನೆಯವ್ರು ಯಾರಿಲ್ಲ ಅಂತ ಅನ್ಸೋದು ಬೇಡ. ಮನೆಗೆ ಬಾ ಗಂಡನ ಕರ್ಕೊಂಡಂತ ಒಂದ್ಸಲ ಹೇಳ್ರಿ. ನೋಡೋನು, ಒಂದ್ಸಲ ಹೇಳೇನಿ ನಾನು ನನ್ನ ತೀರ್ಮಾನ ಏನಂತೇಳಿ. ಮತ್ತೆ ಅದನ್ನ ಹೊಳ್ಳ ಬಳ್ಳ ಮಾತಾಡಿ ನನ್ನ ಮೂಡ್ನ ಹಾಳು ಮಾಡಕ್ ಹೋಗ್ಬೇಡ. ಏನ ನೀ ಹೇಳಿದ್ರು ಅಷ್ಟ, ಯಾರು ಹೇಳಿದ್ರು ಅಷ್ಟ, ನಾ ಕೇಳೋದಿಲ್ಲ. ಏನ ನಮ್ಮವ್ಗ ಬೇಡಾಗ ಯಾಕಿನ ಸುಮ್ಮನದಾಳ, ನನಗೇನು ಹೇಳೋದು ಬೇಡ ಅಂತೇಳಿ. ನೀನ ನಾ ಬ್ಯಾಡ ಅಂದ್ರು ಮತ್ತು ನನ್ನ ವಿರುದ್ಧ ಮಾತಾಡಕತ್ತೀಯಲ್ಲ. ನೋಡ್, ನಾ ಹೇಳ್ತಾ ಇದೀನಿ, ನಮ್ಮ ತಂಗಿನ ಕರಿಯೋದು ಕಳ್ಸೋದು ನನಗೆ ಗೊತ್ತಿಲ್ಲದ ಏನಾರ ಈ ಮನಿ ಒಳಗೆ ಆತು, ನಾನು ಮತ್ತೆ ಯಾರನ್ನೂ ಕ್ಷಮಿಸಂಗಿಲ್ಲ. ಈಗ ಹೇಳಕತ್ತೀನಿ. ರೀ, ಬೇಜಾರು ಮಾಡ್ಕೋಬೇಡ್ರಿ. ಅದು ಅತ್ತಿಯವ್ರೇ ನನಗೆ. ಅವ್ವನ ನಿನಗ ನನ್ನ ಕೇಳಂತ ಹೇಳಿರ್ಬೋದು, ಆದ್ರೆ ಅವು ಕೇಳಂದ್ಲಂತೇಳಿ ನೀನು ನನ್ನ ಕೇಳಕ್ಕೆ ಬರಬೇಡ. ಏನ ಹೇಳಕತ್ತೇನು ಕೇಳ. ಈಗ ನನಗೆ ನಿನ್ನ ಮೇಲೆ ಯಾವ ಸಿಟ್ಟು ಇಲ್ಲ. ಆಕಿ ನಮ್ಮವ್ ಕೇಳಂದ್ಲಂತ ನೀ ಕೇಳಿಯಲ್ಲ, ಆಯ್ತು. ಇನ್ನೊಂದ್ಸಲ ಏನಾರ ನಮ್ಮವ್ ಬಂದು ನೀನಂತೇಳಿ ಕೇಳಂದ್ಲಂದ್ರೆ ನೀ ಹೇಳ್ಬಿಡು, ಅವರು ನನ್ನ ಮಾತು ಕೇಳಂಗಿಲ್ರಿ ಅತ್ತಿಯವ್ರ, ನಾ ಅವ್ರನ್ನ ಕೇಳಕ್ಕೆ ಹೋಗುದಿಲ್ಲ, ನೀವ ನಿಮ್ಮ ಮಗನ ಕೇಳ್ಕೊಡ್ರಿ ಅಂತ ಹೇಳ. ಏನ ತಲೆ ಕೆಡಿಸ್ಕೋಬೇಡ, ಆರಾಮಾಗಿರು. ಏನ ಆಮೇಲೆ ನಿಮ್ಮ ತಮ್ಮ ಫೋನ್ ಮಾಡಿದ್ದ ಈಗ, ಅದೇನೋ ಮನಾಲಿಗೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡ್ಕೊಂಡಾರಂತ. ನೀನು ನಿಮ್ಮ ತಮ್ಮನ ಜೊತೆ ಅದೇನು ಮಾತಾಡ್ತೀಯ ಗೊತ್ತಿಲ್ಲ. ನನ್ನ ಕಡೆಯಿಂದ ನಂದು ನಿಂದು ಟಿಕೆಟ್ ನಾನೇ ಹಾಕ್ಕೊಂಡು ಹೋಗು ಅನ್ಕೊಂಡೀನಿ. ದುಡ್ಡು ಶಾರ್ಟೇಜ್ ಐತಿ, ನಾನು ಹೆಂಗಾರ ಮಾಡಿ ವ್ಯವಸ್ಥೆ ಮಾಡ್ತೀನಿ. ಏನು ಆದ್ರೆ ಅವರು ಕೊಡಬೇಡ ಅಂತ ಹೇಳು, ಯಾಕಂದ್ರೆ ನನಗೂ ಒಂದು ಸ್ವಾಭಿಮಾನ ಅಂತ ಇರ್ತೈತಲ್ಲ. ಹನಿಮೂನ್ಗೆ ಹೋಗ್ಬರೋನು, ಆರಾಮಾಗಿರೋನು, ತಲೆ ಕೆಡಿಸ್ಕೊಬೇಡ. ಹಂಗೆ ನಮ್ಮ 4 ದಿನ ಸ್ವಲ್ಪ ದಿನ ಆಕಿಗೆ ಮಗಳೊಂದು ಮನೆಯಾಗಿಲ್ಲ, ಜೊತೆಗೆ ಸ್ವಲ್ಪ ನಮ್ಮ ಅವ್ನ ಗುಣನೇ ಹಂಗೈತಿ. ಏನು ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ಕಿರಿ ಮಾಡೋದು, ಯಾರಿಗಾರ ಏನಾರು ಅನ್ನೋದು, ಏನು ಮಾಡೋಕ್ಕಾಗಂಗಿಲ್ಲ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ, ಹೌದಿಲ್ಲ? ಅದಕ್ಕೆ ಇವತ್ತು ಸಂಜೆಗೆ ನಿಮ್ಮ ತಮ್ಮ ಫೋನ್ ಮಾಡಿ ಕರೆದಾನ, ಅದೇನೋ ಶಾಪಿಂಗ್ ಹೋಗ್ಬೇಕಂತ. ನಾನು ನಿನ್ನ ಹತ್ರ ಒಂದು ಮಾತು ಕೇಳಲಿ. ಏನು ಹೇಳ್ರಿ? ನನ್ನಂತೇಳಿ ಕೇಳಕ್ಕೆ ಯಾಕೆ ಸಂಕೋಚ? ಏನಿಲ್ಲ, ಇವತ್ತು ಅದೇನೋ ಶಾಪಿಂಗ್ ಮಾಡ್ಬೇಕು ಅಂತ ಅನ್ನಕತ್ತಿದ್ದ. ಒಂದು ಸ್ವಲ್ಪ ರೊಕ್ಕದ ಲೆಕ್ಕ ನೋಡಿ ಶಾಪ್ ಮಾಡು. ಹುಯ್ಯಿ ಅಂತೇಳಿ ಅವ್ರು ಏನೇನು ತೊಗೋತಾರ ಅದನ್ನೆಲ್ಲ ನೀನು ತೊಗೊತ ನಿಲ್ಬೇಡ, ಬೇಜಾರು ಮಾಡ್ಕೋಬೇಡಾನು. ನಂಗೆ ಗೊತ್ತಾಕೈತಿ ನೀ ಯಾವತ್ತು ರೇಟ್ ನೋಡಿ ನೀವು ಯಾವುದನ್ನು ಖರೀದಿ ಮಾಡಿಲ್ಲ ಅಂತೇಳಿ. ಆದರೆ ಈಗ ಅಟ್ ಪ್ರೆಸೆಂಟ್ ನೀ ನನ್ನ ಹೆಂಡ್ತಿ, ನನ್ನ ಹತ್ರ ಏನು ಬಜೆಟ್ ಐತೋ ಅಷ್ಟರೊಳಗೆ ನೀ ಶಾಪ್ ಮಾಡಿದ್ರೆ ನಿನ್ನ ಗಂಡನ ಮರ್ಯಾದಿನ ಉಳಿತೈತಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ಏನು ಕಾಸ್ಟ್ಲಿ ಏನೂ ತೊಗೋಬೇಡ, ಅನಿವಾರ್ಯ ಇಲ್ಲದ್ವು ಏನೂ ತೊಗೊಳಕ್ಕೆ ಹೋಗಬೇಡ, ಅವಶ್ಯಕತೆ ಇದ್ದರೆ ಮಾತ್ರ ತಗೋ, ಆಯಿತಾ?
ಬೇಜಾರು ಮಾಡ್ಕೋಬೇಡಾನು. ಯಾಕಂದರೆ ನನಗೆ ಮಾವನ ದುಡ್ಡಿನಾಗ ಇರೋಕ್ಕೆ ಅಷ್ಟು ಇಷ್ಟ ಇಲ್ಲ. ರೀ ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ಅಷ್ಟು ಸೂಕ್ಷ್ಮ ನಂಗೆ ಅರ್ಥ ಆಗಂಗಿಲ್ಲನ. ಆಯ್ತು, ನೀವು ಹೆಂಗೆ ಹೇಳ್ತೀರೋ ಹಾಗೆ. ನನಗಿದನ್ನು ಹೇಳಕ್ಕೆ ಒಂಥರ ಬೇಜಾರಾತು. ಮೊನ್ನೆಯಿಂದ ಇದನ್ನು ಹೆಂಗೆ ಹೇಳ್ಬೇಕು ನೀನು ಅಂತೇಳಿ ಅನ್ಕೊತಿದ್ದೆ. ಹೇಳಿದರೆ ನೀನು ಹೆಂಗೆ ತಿಳ್ಕೊತೀಯೋ ಏನೋ ಅಂತಲೂ ಅನ್ಕೊತಿದ್ದೆ. ಅದಕ್ಕೆ ನೀ ದೊಡ್ಡ ಕೋಟ್ಯಾಧೀಶ್ವರ ಮಗಳು, ಯಾವತ್ತೂ ಯಾವುದಕ್ಕೂ ಲೆಕ್ಕ ಮಾಡಿ ಗೊತ್ತಿಲ್ಲ ನಿಂಗೆ, ನಂಗೆ ಅದು ಗೊತ್ತು. ಆದರೆ ಈಗ ನೀನು ಲೆಕ್ಕ ಹಾಕಬೇಕಾಗಿರುವಂಥ ಗಂಡನ ಮದುವೆ ಮಾಡ್ಕೊಂಡು, ಅದಕ್ಕೆ ಹೀಗೆ ಲೆಕ್ಕ ಹಾಕ್ಕೊತಾನೆ ಇರ್ತೀನೇನಪ್ಪ ಜೀವನ ಪ್ರಿಯ ಅಂತ ಅನ್ಕೋಬೇಡ. ನಾನು ನಿನ್ನನ್ನು ನಿಮ್ಮ ತಂದೆಗಿಂತ ಚಲೋ ನೋಡ್ಕೊತೀನಿ. ಒಂದು ಉನ್ನತ ಸ್ಥಾನಕ್ಕೆ ಬರೋವರೆಗೂ ಸ್ವಲ್ಪ ನನಗೆ ಅವಕಾಶ ಕೊಡು ಅಷ್ಟೇ. ನಾನು ಹೆಂಗಾರ ಮಾಡಿ ಕಷ್ಟಪಟ್ಟು ದುಡಿದು ನಿನ್ನೊಂದು ಒಳ್ಳೆ ಸ್ಥಾನದಾಗ ಭಾಳ ಚೆನ್ನಾಗಿ ನೋಡ್ಕೊತೀನಿ, ತಲೆ ಕೆಡಿಸ್ಕೊಬೇಡ. ಆಯ್ತು ರೀ, ನೀವು ಹೆಂಗದಿರೋ ಹಂಗೆ ಒಪ್ಕೊಂಡು ನಾನು ಬಂದಿರೋದು. ಏನು ಹಾಗೆ ಜೀವನ ಮಾಡ್ತೀನಿ, ಅದನ್ನು ಬಿಟ್ಟು ನಾನು ಯಾಕೆ ಅದು ಬೇಕಂತ ಕೇಳಿ. ನಿಮಗೆ ಹೆಂಗೆ ಇಷ್ಟನೋ ಏನು ಇಷ್ಟನೋ ಅದೇ ನನ್ನ ಇಷ್ಟ. ಸರಿ, ಬರಲಿ, ಆಫೀಸ್ಗೆ ಹೋಗ್ಲಿ. ಬಾಯ್ ಬಾಯ್ ಅಪ್ಪಿ. ಈ ಅಪ್ಪಿ ಅನ್ನೋದು ಭಾಳ ಚೆನ್ನಾಗೈತಿ. ನೀನು ನನಗೆ ಅಪ್ಪಿ ಅನ್ನೋ, ನಾನು ನಿಂಗೆ ಅಪ್ಪಿ ಅಂತೀನಿ. ಆಯ್ತಪ್ಪಿ, ಬಾಯ್. ಅಲ್ಲ, ಒಳಗೆ ಅಡುಗೆ ಮನೆ ಸೇರ್ಕೊಂಡು ಏನು ಮಾಡಕತ್ತಿದ್ದಾವೆ ಇವೆರಡು? ಸಾಕಾಗಿ ಹೋತಗ, ಪಟಾಪಟ ಬಂದ್ವನ ಆತನ ಹೋತನ ಅನ್ನಂಗೆ ಇಲ್ಲ ತಗ. ಏನು ಹೆಂಡ್ತಿಗೆ ಹಂಗೆ ಮುದ್ದು ಮಾಡಿ ಸಣ್ಣ ಮಕ್ಕಳಿಗೆ ಉಪ್ಪ ಕೊಟ್ಟಂಗೆ ಕೊಡಕತ್ತಾನ ಏನು, ಯಾರಿಗೆ ಗೊತ್ತು? ಸೀಮೆಗಲದ ಹೆಂಡ್ತಿ ನೀವನ ಕಂಡಾನ. ನನ್ನ ಮಗಳ ಸಂಕಟ ನನಗೆ ಹಾಳಾದ ತಗ. ಈಕಿ ಕೇಳಂದಿದ್ದೆ ಕೇಳಿದ್ಲ ಬಿಟ್ಲ. ಯವ್ವ, ಆಫೀಸ್ಗೆ ಹೋಗ್ಬರ್ತಾನೆ, ಲೇಟ್ ಆತ. ಆಮೇಲೆ ಸಂಜೆಗೆ ಬಂದಮೇಲೆ ಅನುನ್ ಕರ್ಕೊಂಡು ನಾ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು. ಏನು ಹೋಗ್ಬರ್ತೇವೆ. ಮತ್ತೀಗ ಹೇಳ್ಬಿಟ್ಟೆ. ಏನು ಮಾರ್ಕೆಟ್ಗೆ ಹೋಗ್ಬೇಕು? ಏನು ತರ್ಬೇಕು? ಏನಿಲ್ಬೇ, ಮನಾಲಿಗೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡಿ ಫೋನ್ ಮಾಡಿದ್ದ ಅರವಿಂದ. ಅವ ಅಂದ, ನಾನು ಮತ್ತು ಪಾರ್ವತಿ ಪ್ಯಾಟಿಗೆ ಹೊಂಟೇವ್ರಿ, ಅಕ್ಕಿನೂ ಬರ್ತಾಳಂತ, ಆಕಿ ಅಶ್ವಿನಿ ಅವರು ಬರ್ತಾಳಂತ. ಏನಿಲ್ಲ ಗೊತ್ತಿಲ್ಲ ಹಂಗೆ, ಒಟ್ಟು ನೀವು ಬರ್ರಿ ಮಾವಾರ, ಹಿಂಗೆ ಹೋಗುನು ಅಂದ. ಆಯ್ತು ತೋರಪ್ಪ ಬರ್ತೀನಿ ಅಂದೆ. ಅಂದ್ರೆ ಅಲ್ಲಿ ಹೋಗಿಂದ ಹಾಕೊಳಕ್ಕೆ ಯಾವ ಥರ ಬಟ್ಟೆ ಬೇಕಂತ ಏನಾರ ತೊಗೋತಾರ ಏನು ಮಾಡ್ತಾರೆ, ಮೋಸ್ಟ್ಲಿ ಇರ್ಬೇಕು. ಹಂಗಾದ್ರೆ ಅದಾವಲ್ಲಕ್ಕಿ ಕಡೆ ಚೂಡಿದಾರ ಬೇಕಾದಟ್ಟದಾವ. ಏನ ಮತ್ತೇನು ತಗೊಳಕಂತ ರೊಕ್ಕ ಏನು ಇಟ್ಟಿ ಏನಿ ಇಲ್ಲಿ ಬೇಕಾನ? ನೋಡು ಹೇಳಕತ್ತೇನೆ ಕೇಳ, ನಿನಗೆ ಈ ನಮ್ನಿ ಪ್ಯಾಟಿಗೆ ಸುರಿದು ಅಡ್ಡಾಡಿದ್ರೆ ಉಪಯೋಗ ಇಲ್ಲ. ನಿನ್ನೆ ಅವರ ತಮ್ಮ ತಂಗಿ ಎಲ್ಲಾರು ಬಂದು ಉಪಚಾರಗೊಂಡ್ರು. ಏನು ಹುಯಿ ಅಂತ ತುಪ್ಪ ಸುರುವಿ ಕೇಸರಿ ಭಾತ್ ಮಾಡಿದ್ಲು, ತಿಂದ್ರಿಲ್ಲ. ನನಗೆಷ್ಟು ಸಂಕಟ ಆತು, ನನ್ನ ಮಗಳು ಬರ್ತಿದ್ಲು, ನನ್ನ ಹಳೆಯನು ಬರ್ತಿದ್ನಲ್ಲಪ್ಪ ಹೋಗಿದ್ದ ಅಂತೇಳಿ. ಏನು ಅವ್ರನ್ನ ಬರಾಕ ಹೋಗಾಕ ಬಿಡ್ದಂಗಾಗಿ ನೀ ಎಲ್ಲ ಕಡ್ದು ಹೋಗೋದು ಬರೀ ಹೆಂಡತಿ ಮನೆ ಕಡೆ ಸಂಬಂಧ ಬೇಕಂತ ಇಟ್ಕೊಂಡ್ಬಿಟ್ಟಿ. ಎಲ್ಲ ಯಾವತ್ತು ನಾನು ಹೊರಗೆ ಹಾಕ್ತೀಯ ಗೊತ್ತಿಲ್ಲ ಅಷ್ಟೇ. ನಿನ್ನ ಹೊರಗೆ ಹಾಕ್ಬೇಕಂತ ಇಲ್ಲ ಬೇ, ಅರ್ಥ ಮಾಡ್ಕೊ. ನನಗಿಷ್ಟ ಇಲ್ಲ, ನನ್ನ ಮನಸ್ಸು ತಿಳಿ ಆಗುಮಟ ಸ್ವಲ್ಪ ದಿನ ಸುಮ್ಮನಿರು. ಅನು, ರೆಡಿ ಆಗಿ ಸಂಜಿಕ್. ಏ ಲಕ್ಷ್ಮಿ, ನಿಮ್ಮ ಅಪ್ಪ ಫೋನ್ ಮಾಡಿದ್ಲ ರಾತ್ರಿ, ನೀವು ಮಕ್ಕೊಂಡಿದ್ದೆ. ಅದೇನದ ಬಾಯ ಬರೋದಲ್ಲ ಇವತ್ತಾಗ ಎಂತದದು ಏನಾದ ಸೊನಾಳೆ ಏನದ ಅಲ್ಲಿ ಕರ್ಕೊಂಡು ಹೋಗ್ತಾರಂತ ನಿನ್ನು. ಅದೇ ನಿಂದು ಶೂಟ್ರು ಅದಿತ್ತಲ್ಲ, ಅದನ್ನ ತಗೋಬೇಕಂತ ನೋಡಿ ಬ್ಯಾಗ್ನಾಗ ಹಾಕಿಟ್ಕೋಬೇಕಂತ. ಆಮ್ಯಾಗ ಅದೇನದು ಏನದ ಅದು ಏನೋ ಅರ್ಬಿ ಗಿರ್ಬಿ ಅವ್ರ ತಗೋತೀನಿ ಅಂತ ಅನ್ನಕತ್ತಿದ್ರ. ನೀನು ಒಂದೆರಡು ಚಲೋ ಲಂಗ ಜಂಪರ್ ಕಂಪನಿ ಅಂತ ಅದು ಇಟ್ಕೊಂಡು ಹೋಗ್ಬಿಡು. ಯವ್ವ, ಸೊನಾಳಿ ಅಲ್ಲ ಮನಾಲಿ. ನಿಂಗೇನು ಗೊತ್ತಾಕತಿ? ಹೌದವ ಮಾನ್ಗೇಡಿ. ನನಗ ಗೊತ್ತಾಗದಲ್ಲ ಮನಾಲಿ ಅನ್ನೋದು, ನಿನ್ನಂತ ಮನ್ಗೇಡಿ ಗಟ್ಟ ಗೊತ್ತಾಗದ. ಮನಾಲೆ ಸೊಲಾಳೆ ಯಾವ್ದ ಒಂದು. ಅಲ್ಲಿಗೆ ಈಡಾಗ ಅರ್ಬಿ ತಗೊಂತ ನಿಲ್ಬೇಡ. ನೀನು ಓದಾವಲ್ಲ ಮನ್ ಲಗ್ನದಾಗ ಏನೇನು ಅರ್ಬಿ ಗಿರ್ಬಿ ತಗೊಂಡಿಲ್ಲ ಅವನ್ನ ಇಟ್ಕೊಂಡು ನಡಿ. ಯವ್ವ, ಅವನ್ನೆಲ್ಲ ಹಾಕೊಳಕ್ ಲಗ್ನಕ್ಕೆ ಹೊಂಟೇನಂದೆ ನಾನು. ಅಲ್ಲಿ ಥಂಡಿ ಇರ್ತೈತಿ ಗೊತ್ತನು. ಆಮೇಲೆ ಅಲ್ಲಿ ಹಾಕೋಬೇಕಾಗಿರೋದು ಜೀನ್ಸ್ ಪ್ಯಾಂಟ್, ಮಸ್ತ್ ಟಿ ಶರ್ಟ್, ಸುಟ್ರ ಗತಿ ಅರ್ಬಿ, ಮೈ ಮುಚ್ಚೋಂಗ್ ಪೂರ ಹಾಕೊಳ್ಳೋದೆ. ಆದ್ರೆ ಈ ಲಂಗ ಜಂಪರ್ ಇಂಥವೆಲ್ಲ ಹಾಕೊಳಂಗಿಲ್ಲ. ಒಟ್ಟು ಪ್ಯಾಸನ್ ಮಾಡಕ್ ಹೊಂಟಿ ಅಲ್ಲಿ. ನಾನು ಒಬ್ಬಕ್ಕೆ ಅಲ್ಲ, ಅಕ್ಕನೂ ಬೇಕಾದ್ರೆ ನೋಡಿ ನೀನು ಪ್ಯಾಂಟು ಅಂಗಿನ ಹಾಕೋತಾಳ. ಏನ ಪ್ಯಾಂಟು ಅಂಗಿ ಹಾಕೋತಾಳ? ಏನೇನು ಕಲಿತಾವ ಏನ? ಇಲ್ಲಿದ್ದಾಗ ಒಮ್ಮೆ ಹಾಕಿಸ್ಕೊಟ್ಟಿಲ್ಲ, ಇನ್ನು ಅಲ್ಲಿ ಹೋಗಿ ಅದು ಏನು ಮಾಡ್ತಾವ ಏನ? ಗಂಡಾರ ಏನು ಅನ್ಕೋತಾನ ಏನ? ಯವ್ವ, ನಿನ್ನಂಗ ಎಲ್ಲಾರು ಇರಂಗಿಲ್ಲ, ಸುಮ್ಕಿರ್ಬೇ ಆತಾಗ. ಮಾವನ ಕೊಡ್ಸಿರ್ಬೇಕು ಅರ್ಬಿನ, ಮಾವ ಕೊಡಿಸ್ತಿಲ್ಲ ಯಾಕೆ ಹಾಕೋತಾಳ? ನೀರ ಒಂದು ಒಟ ಹಚ್ಬೇಡ, ಸುಮ್ಮನೆ ಇರು. ಇಲ್ಲಿ ಚೂಡಿದಾರ ಹಾಕೊಂಡ್ರೆ ಇದೇನ ನಮ್ಮ ಹಳ್ಳ್ಯಾಗ ಕೊಂಪಿ ಹಾಕೊಂಡ ಅಲ್ಲಿ ಹಂಗ ಇರ್ಬೇಕು ನೈಕಿ. ಆಕಿ ಆಫೀಸ್ಗೆ ಹೋಗ್ತಾಳ, ಅದು ಅಲ್ದ ಅದು ಪರವೂರು, ಅಲ್ಲೆಲ್ಲ ಚಂದಾಗಿ ಹಾಕೋಬೇಕು. ನಾನು ಬರ್ತೇನೆ ನಿಮ್ಮಲ್ಲಿಗೆ. ಮೊಮ್ಮಗಳಕ್ಕಿಂತ ಬಲ ಆತ. ಮೊಮ್ಮಗಳು ಗಂಟು ಬಿದ್ದಾಳ, ನೀನು ಗಂಟು ಬಿದ್ಬಿಡು, ನಾನು ಗಂಟು ಬಿದ್ಬಿಡ್ತೇನೆ, ಇವರು ಗಂಟು ಬಿದ್ದು ಬಿಡ್ಲಿ. ಎಲ್ಲಾರನ್ನೂ ಎಳ್ಕೊಂಡು ಹೋಗಿ ಬರ್ಲಿ ಅವ್ರು. ಏನೇ ಗಂಟು ಮುಟ್ಟಿ ಕಟ್ಬೇಕು ಹಂಗಾರ? ನಡಿ ಹಂಗಾರ ನಡಿ, ಒಂದ್ ದಿವ್ಸ ಒಂದು ನಾಲ್ಕು ಸೀರೆ ಇಡು, ಬಾಳೆಹಣ್ಣು ಇಡಾಕೋಬಿಡ. ಯೋ ಗಂಟು ಕಟ್ ಅನ್ಲಿಲ್ವೇ? ಗಂಟು ನೀನು ಕೂತ್ ಮಾತಾಡ್ತಾನಲ್ಲ, ನಾನು ಹೊಟ್ಟೆ ಮೊದ್ಲ ಕೂಳಿಲ್ವಾ. ರಾತ್ರಿ ಏಟ್ ತಿಂದಿದ್ನಿ, ಏಟ್ ಬಿಟ್ಟಿದ್ನಿ, ಯಾಕೋ ಹೊಟ್ಟಿ ಜಗ್ ಹಸ್ತು ಬಿಟ್ಟತಿ. ಲಕ್ಷ್ಮಿ ಬಾ, ಚಿಲ್ಲರ್ ಕೊಡ್ತೀನಿ, ತಗೊಂಡು ಸೀದಾ ಹೋಗಿ ಇದು ಯಾರೋ ದುರ್ಗಪ್ಪನ ಅಂಗಡಿ ಕಡೆ ಒಂದು ಸಣ್ಣದ ಹಾಲಿನ ಪಾಕಿಟ್, ಏನು ಒಂದು ಸಣ್ಣದ ಹಾಲಿನ ಪಾಕಿಟು, ಆಮ್ಯಾಗ ಒಂದು 10 ರೂಪಾಯಿ ಸಕ್ರೆ ತಗೋ, ಒಂದು 5 ರೂಪಾಯಿ ಚಾಪಡಿ ತಗೋ. ಕುಲ್ಲ ಚಾಪಡಿ ಕೊಡ್ತಾರೆ 5 ರೂಪಾಯಿಗೆ ಅಂತ ತೊಗೊಂಬ. ಏನು ಹಂಗ ಒಂದು 20 ರೂಪಾಯ್ದು ಅಲ್ಲೇ ದಾರ್ಯಾಗ ಬರ್ತಾ ಬೇಕ್ರಿ ಐತಿ ನೋಡಲ್ಲ ಬಸ್ ಸ್ಟ್ಯಾಂಡ್ ಕಡೆ, ಅಲ್ಲೇ 20 ರೂಪಾಯಿಗೆ ಬಂದು ತಗೋ. 5 ಬನ್ ಕೊಡ್ತಾರೆ, ತೊಗೊಂಬಾರ್ವ. ಯಾಕ ನನಗೆ ಹೊಟ್ಟೆ ಜಗ್ ಹಸ್ತೈತಿ, ಒಂದು ಬಂದು ತಿಂದು ಚಾ ಕುಡಿದು ಕುಂದಿರ್ತೇನೆ ಕೆಲ್ಸಕ್ಕೆ. ರೀ ರೀ
ಇವತ್ತು ಡಾಕ್ಟ್ರು ಬರಕ್ಕೆ ಹೇಳಿದ್ರ ಹೋಗುಣ ಹಂಗಾರ ಆಮೇಲೆ ನಾನು ಎಲ್ಲಿ ಬರಲ್ಲ ಸುಮ್ಮನೆ ಖರ್ಚು. ಏನ ಸುಮ್ಮನೆ ಖರ್ಚಾಕ್ರಿ ಆಕತಿ. ನೀವು ಆರಾಮಾದ್ರಲ್ಲ, ನಮ್ದು ಜೀವನ ನಡೆಯೋದು ಹೇಳ್ರಿ. ಅಲ್ಲ ಒಟ್ಟು ಆರಾಮಾಗ್ರಿ. ಈಗ ಸುಮ್ಮನೆ ಖರ್ಚಾಕತಿ, ಆಲ್ತು ಪಾಲ್ತು ಏನು ಕುಡ್ದು ಹಾಳು ಮಾಡಕತ್ತೀರನ? ಏನಾಗುದಿಲ್ಲ ಬರ್ರಿ. ಆಮೇಲೆ ಈ ತಿಂಗಳು ಯಾಕೆ ರಾಜಪ್ಪ ಬಂದು ರೊಕ್ಕನ ಕೊಟ್ಟಿಲ್ಲಲ್ರಿ? ಮತ್ತೆ ಹಿಂಗಾದ್ರೆ ಹೆಂಗ್ರಿಪ್ಪ? ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಏನು? ಆಮೇಲೆ ಮನೆ ಕಡೆ ಹೋಗ್ಬಾರ ಬಟ್ಟು ಏನು ನಾನು ಅಯ್ಯೋ ಅವನು ಹೆಂಡ್ತಿ ಒಂದು ಪಡ್ಪೋಷ್ ಮಾತಾಡ್ದಂಗೆ ಮಾತಾಡ್ತೈತಿ, ಅದನ್ನೇ ಕೇಳಕ್ಕಾಗೋದಿಲ್ಲಪ್ಪ. ಯಪ್ಪ ಆತ ಆತವ್ರು ಹೋಗಿ ಬರ್ತೀನಿ.